ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ನವ್ಯ ಇದಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮಟನ್ ಗ್ರೇವಿ ಹೇಗೆ ಮಾಡಬಹುದಂತ ಹೇಳ್ಕೊಡ್ತಿದ್ದೇನೆ. ಹಾಗಾಗಿ ಈ ಒಂದು ಮಟನ್ ಗ್ರೇವಿ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಹೇಗೆ ಮಾಡಬಹುದು ಅಂತ ನೋಡ್ಕೊಂಡು ಬರೋಣ. ಸರಿ, ಹಾಗಾದ್ರೆ ಈ ಒಂದು ಮಟನ್ ಗ್ರೇವಿ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸೊ ಈ ಗ್ರೇವಿಗಾಗಿ ನಾನ್ ತಗೊಂಡಿದ್ದೇನೆ ಒಂದು 10-12 ಬ್ಯಾಡಿಗೆ ಮೆಣಸು, ಹಾಗೆ 2-3 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಒಂದು ತುಂಡು ಹುಣಸೆ ಹಣ್ಣನ್ನ ತಗೊಂಡಿದ್ದೇನೆ, ಹಾಗೆ ಒಂದು ಹಿಡಿಯಷ್ಟು ಕ್ಯಾಶ್ಯೂ, ಪಲಾವ್ ಎಲೆ, ಒಂದು ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿ, 2-3 ಆನಿಯನ್ ಸ್ಲೈಸ್ ಮಾಡಿ ಇಟ್ಟಿದ್ದೇನೆ, ಒಂದು 5 ಏಲಕ್ಕಿ, ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್, ಮರಾಠಿ ಮೊಗ್ಗು, ಚಕ್ಕೆ, ಒಂದು 5-7 ಲವಂಗ, ಹಾಗೆ 1 ಸ್ಪೂನ್ ಅಷ್ಟು ನನ್ನ ಗಸಗಸೆಯನ್ನ ತಗೊಂಡಿದ್ದೇನೆ, ಒಂದು ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಕಪ್ ಅಷ್ಟು ತೆಂಗಿನ ತುರಿ, ಹಾಗೆ ಒಂದು 2-3 ಸ್ಪೂನ್ ಅಷ್ಟು ತುಪ್ಪ. ಸೊ ಈ ಗ್ರೇವಿಗಾಗಿ ನಾನ್ ತಗೊಂಡಿದ್ದೇನೆ 1 kg ಅಷ್ಟು ಮಟನ್. ಮೊದಲಿಗೆ ನಾವು ಎಲ್ಲ ಮಸಾಲೆಗಳನ್ನ ಫ್ರೈ ಮಾಡಿ ಕಡ್ದಿಟ್ಕೊಳ್ಳೋಣ. ಸೊ ಈ ಒಂದು ಮಸಾಲ ಫ್ರೈ ಮಾಡು ನಾನು 1 ಸ್ಪೂನ್ ಅಷ್ಟು ತುಪ್ಪವನ್ನು ತಗೊಂಡಿದ್ದೇನೆ. ಸೊ ಇದಕ್ಕೆ ನಾನು 4 ಏಲಕ್ಕಿ, ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಇವಿಷ್ಟನ್ನ ಫ್ರೈ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಪಲಾವ್ ಎಲೆ, ಕೊತ್ತಂಬರಿ ಬೀಜ, ಸೊ ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನು ತಗೊಂಡು ನಾವಿದನ್ನ ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಕ್ಯಾಶ್ಯೂ ಅನ್ನ ಸೇರಿಸ್ಕೊಳ್ತಿದ್ದೇನೆ, ಮತ್ತೆ ಗಸಗಸೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಇದು ಫ್ರೈ ಆದ ನಂತರ ಸೊ ನಾನು ಇದಕ್ಕೆ ಇವಾಗ ತೆಗೆದಿರುವಂತಹ ಬ್ಯಾಡ್ಗೆ ಮೆಣಸನ್ನು ಸೇರಿಸ್ಕೊಳ್ತಿದ್ದೇನೆ, ಜೊತೆ ಈ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಇದು ಫ್ರೈ ಆದ ನಂತರ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಡೋಣ. ಹಾಗೆ ಒಂದು ಸ್ವಲ್ಪ ಆನಿಯನ್ ಅನ್ನ ಸೇರಿಸ್ಕೊಳ್ತಿದ್ದೇನೆ, ಹಾಗೆ ಮಸಾಲವನ್ನು ಕಡಿಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ತೆಗೆದಿಟ್ಟಂತಹ ಒಂದು ಹುಣಸೆಯನ್ನ ಸೇರಿಸಿ ಇದನ್ನ ನಾವು ಗ್ರೈಂಡ್ ಮಾಡಿಡೋಣ. ಸೊ ಈ ಮಸಾಲ ಗ್ರೈಂಡ್ ಆಗಿದೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿದ್ದಾಯ್ತು, ಹಾಗೆ ಮಸಾಲವನ್ನ ಆಲ್ರೆಡಿ ಕಡ್ದಿಟ್ಟಿದ್ದೇನೆ. ಸೊ ಇವಾಗ ನಾನು ಆ ಮಟನ್ ಮತ್ತೆ ಹಾಗೆ ಮಸಾಲವನ್ನ ಒಟ್ಟಿಗೆ ನಾನು ಈ ಕುಕ್ಕರ್ ಅಲ್ಲಿ ಬೇಯಲಿಕ್ಕೆ ಇಡ್ತಿದ್ದೇನೆ. ಒಂದು ಅರ್ಧ ಕಪ್ ಅಷ್ಟು ತುಪ್ಪವನ್ನ ಸೇರಿಸ್ಕೊಳ್ತಿದ್ದೇನೆ. ತುಪ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಲವಂಗ ಹಾಗೆ ಚಕ್ಕೆಯನ್ನ ಸೇರಿಸ್ಕೊಳ್ತಿದ್ದೇನೆ, ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಸೊ ಇದೆಲ್ಲ ಫ್ರೈ ಆದ್ಮೇಲೆ ನಾವು ಇದಕ್ಕೆ ಆನಿಯನ್ ಅನ್ನ ಸೇರಿಸ್ಕೊಳ್ಳೋಣ. ಸೊ ಇದು ಫ್ರೈ ಆಗಿದೆ. ಸೊ ಇವಾಗ ನಾನು ಇದಕ್ಕೆ ಆನಿಯನ್ ಅನ್ನ ಸೇರಿಸ್ಕೊಳ್ತಿದ್ದೇನೆ. ಸೊ ಇದು ಆನಿಯನ್ ಫ್ರೈ ಆದ ನಂತರ ನಾವು ಇದಕ್ಕೆ ಮಸಾಲ ಹಾಗೆ ಮಟನ್ ಅನ್ನ ಸೇರಿಸ್ಕೊಳ್ಳೋಣ. ಈ ಒಂದು ಆನಿಯನ್ ಒಂದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವು ಇದನ್ನ ಫ್ರೈ ಮಾಡಬೇಕು. ಆನಿಯನ್ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬಂದು ಫ್ರೈ ಆಗಿದೆ. ಸೊ ಇವಾಗ ನಾವು ಇದಕ್ಕೆ ಮಟನ್ ಅನ್ನ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಳ್ತಿದ್ದೇನೆ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಮಟನ್ ಇದರಲ್ಲಿ ಫ್ರೈ ಆದ ನಂತರ ನಾವು ಇದಕ್ಕೆ ಮಸಾಲವನ್ನ ಹಾಕಿ ಕುಕ್ಕರ್ ಅನ್ನ ಮುಚ್ಚಿ 1 ವಿಸಿಲ್ ಕೂಗಿಸಿದ್ರೆ ಸಾಕು. ಮಟನ್ ಒಂದು 2-3 ನಿಮಿಷ ಹಾಗೆ ಬೆಂದಿದೆ. ಸೊ ಇವಾಗ ನಾನು ಇದಕ್ಕೆ ಕಡ್ದಿಟ್ಟಂತಹ ಮಸಾಲವನ್ನ ಸೇರಿಸ್ಕೊಳ್ತಿದ್ದೇನೆ. ಕಡ್ದಂತಹ ಮಸಾಲವನ್ನ ಸೇರಿಸಿದ್ದೇನೆ. ಸೊ ಇವಾಗ ನಾವು ಇದಕ್ಕೆ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕದನ್ನ ನಾವು ಸೇರಿಸ್ಕೊಳ್ಳೋಣ. ಉಪ್ಪನ್ನ ಸೇರಿಸಿದ ನಂತರ ನಿಮ್ಗೆ ಗ್ರೇವಿ ಥಿಕ್ನೆಸ್ ಹೇಗೆ ಬೇಕೋ ಹಾಗೆ ನೀರನ್ನ ಸೇರಿಸ್ಕೊಳ್ಬಹುದು. ಸೊ ನಾನಿಲ್ಲಿ 1 ಕಪ್ ಅಷ್ಟು ನೀರಿದೆ, ಅದನ್ನ ನಾನು ಇವಾಗ ಸೇರಿಸ್ಕೊಳ್ತಿದ್ದೇನೆ.
ಸೊ ಮಸಾಲೆ ಎಲ್ಲ ಸೇರಿಸಿ ಆಗಿದೆ. ಸೊ ನನ್ಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಹಾಗೆ ನೀರೆಲ್ಲ ಹಾಕಿ ಉಪ್ಪೆಲ್ಲ ಹಾಕಿಟ್ಟಿದ್ದೀನಿ. ಸೊ ಇವಾಗ ಇದನ್ನು ಒಂದು ಕುದಿ ಬಂದ ನಂತರ ನಾವ್ ಇದನ್ನ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು. ಕುದಿ ಬರ್ತಿದೆ. ಸೊ ಇವಾಗ ನಾನು ಇದಕ್ಕೆ ಕುಕ್ಕರ್ ಮುಚ್ಚಿ ಸೊ ಒಂದು ವಿಸಿಲ್ ಆದ್ಮೇಲೆ ಆಫ್ ಮಾಡೋಣ. ಒಂದು ವಿಸಿಲ್ ಆಗಿದೆ. ಸೊ ಇವಾಗ ನಾವು ಸ್ಟವ್ ಆಫ್ ಮಾಡಿ ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿದ್ರೆ ಆಯ್ತು. ಸೊ ಕುಕ್ಕರ್ ಪ್ರೆಷರ್ ಹೋಗಿದೆ. ಸೊ ಇವಾಗ ಇದನ್ನ ಓಪನ್ ಮಾಡಿ ಮಟನ್ ಗ್ರೇವಿ ಹೇಗಾಗಿದೆ ನೋಡೋಣ. ಸೊ ನೋಡ್ಬೋದು ಗ್ರೇವಿ ಎಲ್ಲ ಚೆನ್ನಾಗ್ ಆಗಿದೆ. ಸೊ ಇದನ್ನ ಇನ್ನು ನಾವು ಸರ್ವ್ ಮಾಡೋಣ. ಸೊ ಇದನ್ನು ನಾವು ಆಕ್ಚುಲಿ ಗೀ ರೈಸ್ ಅಥವಾ ಚಿಕನ್ ರೋಟಿ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಇವತ್ತು ಗೀ ರೈಸ್ ಪ್ರಿಪೇರ್ ಮಾಡಿದ್ದೆ, ಹಾಗಾಗಿ ಮಟನ್ ಗ್ರೇವಿ ಜೊತೆ ಗೀ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಗೀ ರೈಸ್ ನ ಹೇಗೆ ಪ್ರಿಪೇರ್ ಮಾಡ್ಬೋದು ಅನ್ನೋ ಲಿಂಕ್ ಅನ್ನ ಈಗ ಸ್ಕ್ರೀನ್ ಅಲ್ಲಿ ಆಲ್ರೆಡಿ ನಿಮ್ಗೆ ಬರ್ತಿದೆ. ಸೊ ನೀವು ಅದನ್ನ ನೋಡಿ ಗೀ ರೈಸ್ ಹೇಗೆ ಮಾಡ್ಬೋದು ಅಂತ ನೋಡ್ಬೋದು. ನೋಡಿದ್ರಲ್ಲ ಈ ಒಂದು ಮಟನ್ ಗ್ರೇವಿ ಹೇಗೆ ಮಾಡಬಹುದಂತ. ನೀವು ನಿಮ್ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತಾ ಇರುವ ವಂದನೆಗಳು.